ಏನೇ ಬರಲಿ ಜೊತೆಯಾಗಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎಲ್ಲಿ ಹೊಂಟಾಳಪ್ಪ ಈಕೆ ಅಂದ್ಕೊಳತ್ತೀರ. ಮತ್ತು ಗದಗ್ನವರು ಇದು ಯಾವ ಪ್ಲೇಸ್ ಅಂತೇಳಿ ಕಾಮೆಂಟ್ ಮಾಡಿರಿ. ನಾನು ಇವತ್ತು ಎಲ್ಲಿ ಹೊಂಟೇನಿ ಅಂತಂದು ನಿಮ್ಗೆ ಹೋಗ್ತಾ ಹೇಳ್ಕೊತ ಹೋಗ್ತೀನಿ. ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಲಾರ್ದಂಗೆ. ನಾನು ಹೋಗೋ ಜಾಗಕ್ಕೆ ನಮ್ಮ ಮನೆಯವ್ರು ನನ್ನ ಬಿಟ್ಟು ಹೋದರು. ಇದು ಒಂದು ಏನಂತಂದ್ರೆ ಮದುವೆ ಹಾಲ್. ಎಸ್, ನನ್ನ ಫ್ರೆಂಡ್ ಒಬ್ಬರು ಮೇಕಪ್ ಮಾಡ್ತಾಳೆ. ಫ್ರೆಂಡ್ಸ್ ಆಕಿಗೆ ಮೇಕಪ್ಗೆ ನಾನು ಹೆಲ್ಪರಾಗಿ ಹೋಗಾತೀನಿ. ಸಡನ್ನಾಗಿ ಅವ್ಳು ಕಾಲ್ ಮಾಡಿದ್ಲು, ಹೆಲ್ಪರಾಗಿ ಬರ್ತೀಯನೇನ ಅಂತಂದು. ಸೊ ನನಗೂ ಒಂದು ಮನ್ಯಾಗ ಕುಂತಲ್ಲೇ ಏನು ಮಾಡಬೇಕಾ ಅಂತ ನಾನು ಯೋಚನೆ ಮಾಡತ್ತಿದ್ದೆ. ಆ ಟೈಮ್ ಒಳಗೆ ಆಕೆ ನನಗೆ ಸಿಕ್ಕಲು, ಕಾಲ್ ಮಾಡಿದ್ಲು. ಸೊ ಅದಕ್ಕೆ ಓಕೆ ನಾನು ಬರ್ತೀನಿ ಅಂತಂದು ಹೊರಟಿದ್ದೆ. ಹಿಂದಿನ ದಿನವೂ ಹೋಗಿದ್ದೆ ಎಂಗೇಜ್ಮೆಂಟ್ ದಿನ. ಇದು ಮದುವೆ ದಿನ ಇದು. ಎಂಗೇಜ್ಮೆಂಟ್ ದಿನ ಹೋಗಿದ್ದೆ, ಬಟ್ ಅದು ಶೂಟ್ ಮಾಡ್ಕೊಂಡಿದ್ದೆ, ಅದು ಡಿಲೀಟ್ ಆಗಿಬಿಟ್ಟೈತಿ. ಹೋಗಿ ಬಂದು ಮಧ್ಯಾಹ್ನ ನೋಡಲಿಲ್ಲೇ ನನ್ನ ಮಗಳನ್ನ ನಮ್ಮ ಮಮ್ಮಿ ಮನ್ಯಾಗ ಬಿಟ್ಟು ಹೋಗಿದ್ದೆ. ಇಬ್ಬರು ಮಕ್ಕಳನ್ನೂ ಇಲ್ಲೇ ಬಿಟ್ಟು ಹೋಗಿದ್ದೆ. ನಮ್ಮ ಮಮ್ಮಿ ನಮ್ಮ ತಂಗಿ ನೋಡ್ಕೊಳತ್ತಿದ್ರು ಪಾಪ. ಆಕಿನ ಅಲ್ಲಿ ಹೋಗಿ ಕರ್ಕೊಂಡು ಬಂದೆ. ನನ್ನ ಮಗ ಅಲ್ಲೇ ಬಿಟ್ಟು ಬಂದಿದ್ದೆ ಅವನ್ನ. ಆಕಿನೊಬ್ಬಕಿನ ಕರ್ಕೊಂಡು ಬಂದು ಮಲಗಿಸಿ ಆಕಿ ನಿದ್ದೆ ಮಾಡತ್ತಿದ್ಲು. ಸೊ ನಾನು ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಬಂದು ಹಂಗೆ ಶೂಟ್ ಮಾಡ್ಕೊಳತ್ತೆ. ಇದು ನೋಡ್ರಿ ಇವತ್ತಿನ ಔಟ್ಫಿಟ್ ನಂದು. ಸೊ ಬಂದು ನನ್ನ ಮಗಳಿಗೆ ಗಂಜಿ ಮಾಡ್ಬೇಕು ಅಂತಂದು ಆಕಿ ಮಲ್ಕೊಂಡಿದ್ದ. ಸೊ ಆಕಿಗೆ ಗಂಜಿ ಮಾಡ್ಬೇಕಂತಂದು ಇವಾಗ ರಾಗಿ ಗಂಜಿ ಮಾಡತ್ತೀನಿ. ಸೊ ಇದು ಯಾಕೆ ಹೋಗೀನಿ ಅಂತಂದ್ರೆ ನನಗೂ ಮನ್ಯಾಗ ಕುಂತು ಬೋರ್ ಆಗಿರ್ತೈತಿ. ಆಕಿ ಕೈಯಾಗ ಜಸ್ಟ್ ಆಕಿದ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು, ಆಕಿ ಕೈ ಒಳಗೆ ಏನರ ಹೇರ್ ಪಿನ್ಸ ಕೊಡೋದು, ಹಂಗೆ ಮಾಡೋದು, ಆಕಿ ಏನು ಕೇಳ್ತಾ ಅದನ್ನು ಕೊಡೋದು ಅಷ್ಟೇ ನನ್ನ ಕೆಲಸ. ಮತ್ತೇನು ಕೆಲಸ ಇಲ್ಲ ಜಾಸ್ತಿ. ಪಾಪಾಗೆ ನಂಗೆ ಜಾಸ್ತಿ ಏನು ಕೆಲಸನೂ ಹಚ್ಚಿಲ್ಲ. ಆಕೆ ನನ್ನ ಹೈಸ್ಕೂಲ್ ಫ್ರೆಂಡ, ಬಟ್ ಮೇಕಪ್ ಮಾಡ್ತಾಳೆ. ಮೇಕೋವರ್ ಅಂತೂ ನಿಜವಾಗ್ಲೂ ಸಖತ್ತಾಗಿ ಮೇಕಪ್ ಮಾಡ್ತಾಳೆ ಫ್ರೆಂಡ್ಸ್. ಸ್ಯಾರಿ ಡ್ರಾಪಿಂಗ್ ಆಗಲಿ, ಹೇರ್ ಸ್ಟೈಲ್ ಆಗಲಿ ಅಸಲಿಯಾಗಿ ಮಾಡ್ತಾಳೆ. ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಯ್ತು ಆಕಿನ ವರ್ಕ್. ಅಷ್ಟು ಡೆಡಿಕೇಶನ್ ಕೊಡ್ತಾಳೆ. ಇವಾಗ ಆಕಿ 7 ಮಂತ್ ಪ್ರೆಗ್ನೆಂಟ್ ಅದಾಳ. ಪ್ರೆಗ್ನೆಂಟ್ ಒಳಗೂ ಆಕಿ ಇಷ್ಟು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಕತ್ತಾಳ. ಸೊ ಅದು ಖುಷಿ ಆಯ್ತು ನನಗೆ. ಆಕಿ ಹೇಳಿದೆ ನಾನು, ಗ್ರೇಟ್ ನೀನು 7 ಮಂತ್ ಒಳಗೆ ನೀವು ಇಷ್ಟು ಆ್ಯಕ್ಟಿವ್ ಆಗಿ ವರ್ಕ್ ಮಾಡತ್ತಿಯಲ್ಲ ಅಂತಂದು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ, ಅಡ್ಜಸ್ಟ್ ಮಾಡಿಕೊಳ್ರಿ. ಅದು ನನಗೂ ಆಕಿ 2 ದಿವ್ಸಕ್ಕೆ ಎಷ್ಟು ಕೊಟ್ಟಳು ಅಮೌಂಟ್ ಅಂದ್ರೆ 400 ಕೊಟ್ಟಳು. ನನಗೆ ಇರಲಿ ಎದಕ್ಕಾದ್ರೂ ಖರ್ಚಿಗೆ ಆಗುತ್ತಲ್ಲ ಅಂತಂದು ಇಟ್ಕೊಂಡೆ. 100 ರೂಪೀಸ್ ಆಟೋಕ್ಕೆ ಹೋದ್ರೂ ಒಂದೊಂದು ಟೈಮ್ ನಮ್ಮ ಮನೆಯವ್ರು ಬಿಟ್ಟು ಬಂದ್ರು. ನಂಗೆ ನೈಟ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರೋ ದಿನ ನಮ್ಮ ಮನೆಯವ್ರ ಜೊತೆ ಬಂದೆ ನೈಟ್. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆ ಹಾಲಿಗೆ ಹೋಗುವಾಗ ಅವರೇ ಬಿಟ್ಟರು ಮದುವೆ ದಿನ ಹೋಗುವಾಗೂ. ಸೊ ನಮ್ಮ ತಂಗಿ ಕಡೆ ನಮ್ಮಿಬ್ಬರು ಮಕ್ಕಳನ್ನೂ ಬಿಟ್ಟು ಹೋಗಿದ್ದೆ. ಪಾಪಕಿ ನೋಡ್ಕೊಂಡ್ಲು, ಒಲ್ಲೆ ಅಂತೇನು ಹೇಳಲಿಲ್ಲ. ಅಂದ್ಲು ಅಷ್ಟೇ, ಹೆಂಗೆ ನೀನು ಮ್ಯಾನೇಜ್ ಮಾಡ್ತೀರಿ ಇಬ್ಬರನ್ನೂ ನೋಡ್ಕೊಳಕ್ಕೆ, ನನಗಂತೂ ಸಾಕಾಗೋತ್ತ ಅಂತ ಅಷ್ಟೇ ಅಂದ್ಲು. ಹೌದು, ಭಾಳ ತಲೆ ತಿಂದು ಅನ್ಸುತ್ತಲ್ಲ ನಿನಗೆ ಅಂತ ಅಂದ್ಕೊಂಡೆ. ಬೇರೆ ಊರಲ್ಲಿದ್ದಾಗೂ ಬಾ ಮೇಕಪ್ಸ್ಗೆ ನಮ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳಿದ್ಲಕ್ಕೆ ನನ್ನ ಫ್ರೆಂಡ್. ಬಟ್ ನಾನು ಹೇಳಿದೆ, ಇಲ್ಲ ನಂಗೆ ಆಗಲ್ಲ, ಬೇರೆ ಇಲ್ಲೇ ಗದಗೊಳಗಾದ್ರೆ ನಾನು ಬರ್ತೀನಿ. ಬೇರೆ ಊರಂದ್ರೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ಪಾಪು ಇನ್ನೂ 10 ಮಂತ್ ಪಾಪು. ನೈಟ್ ಆಕಿನೊಬ್ಬಕಿನ ಬಿಟ್ಟು ನನಗೆ ಬೇರೆ ಊರಿಗೆ ಬರೋಕ್ಕಾಗಲ್ಲ ಅಂತಂದು ಹೇಳಿದೆ ನಾನು. ಓಕೆ ಅಂತ ಹೇಳಿದ್ಲು. ಇವಾಗ ಇದೇ ಊರಾಗಿದ್ದರೆ ಏನಾಗ್ತೈತಿ, ನನ್ನ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಗದಗಿಗೆ ಬರಬೇಕಾಗ್ತಿತ್ತಲ್ಲ. ಸೊ ನಾನು ಬರ್ಬೋದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ಬೋದು. ಬಟ್ ಬೇರೆಯವ್ರಿಗಾದ್ರೆ ಆಗಂಗಿಲ್ಲ. ಸೊ ಅದಕ್ಕೆ ಆಗಲ್ಲ ಅಂತ ಹೇಳಿದೆ. ಇದು ನೋಡಿರಿ ನಂದು ಹೊಸ ಕೆಲಸ, ಹೆಲ್ಪರಾಗಿ ಕೆಲಸ ಮಾಡತ್ತೀನಿ. ನೋಡೋಣ ಅಂತ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡ್ತೀನಿ. ಇದೇ ಕಂಟಿನ್ಯೂ ಅಂತೂ ಆಗಂಗಿಲ್ಲ. ಆಮೇಲೆ ನಾನು ಜೂನ್ಲಿಂದ ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ. ಇವಾಗ ಮದುವೆ ಸೀಸನ್ನೂ ಐತಿ, ಜೂನ್ವರೆಗೂ ಮದುವೆ ಇದ್ದೇ ಇರ್ತಾವೆ. ಎಷ್ಟು ಮೇಕಪ್ಸ್ ಬರ್ತಾವೆ, ಅದು ಗದಗೊಳಗೆ ಬಂದಿದ್ದು ಅಷ್ಟೇ ಹೋಗ್ತೀನಿ. ನೋಡೋಣ ಅಲ್ಲಿವರೆಗೂ ಎಷ್ಟಾಗ್ತೈತಿ ಏನು ಅಂತಂದು ನಿಮ್ಮ ಜೊತೆ ಕನೆಕ್ಟ್ ಒಳಗೆ ಇದ್ದೇ ಇರ್ತೀನಲ್ಲ ನಾನು. ಸೊ ಶೇರ್ ಮಾಡ್ಕೋತೀನಿ. ನಾನು ಈ ಕಡೆ ಬಾಂಡೆ ಎಲ್ಲ ತೊಳ್ಕೊಂಡು ನನ್ನ ಮಗಳಿಗೆ ಗಂಜಿ ಕುಡ್ಸಕ್ಕೆ ಎಲ್ಲ ನೀರು ಹಾಕಿ ಗಿಡ ಕುಂತಿದ್ದೆ. ಸೊ ಏನದು ಇನ್ನೊಂದೇನು ಹೇಳಬೇಕಿತ್ತು ನಿಮಗೆ ನಾನು. ಒಬ್ಬೊಬ್ರು ಅಂತಾರೆ, ಅಷ್ಟು ಸಣ್ಣ ಮಗು ಬಿಟ್ಟು ನೀನು ಹೆಂಗೆ ಹೋಗ್ತಿ ಅಂತಂದು. ನನ್ನ ಮಗಳಿನ್ನೂ 10 ಮಂತ್ ಅದಾಳ. ಒಬ್ಬೊಬ್ಬರು 10 ತಿಂಗಳಿಗೇನೋ ಹೋಗಿಬಿಟ್ಟಿರ್ತಾರೆ. ಸೊ ಅವ್ರ ಕತೆ ಹೆಂಗೆ, ಹೌದಿಲ್ಲ ರೀ. ನೈಟ್ ಊಟಕ್ಕೆ ಚೌಳಿಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈ ಕಡೆ ಎಲ್ಲನೂ ಕೆಲಸ ಮುಗಿಸ್ಕೊಂಡು ಚಹಾ ಮಾಡಿ ಹಾಲು ಬಿಸಿ ಮಾಡೋಕ್ಕಿಟ್ಟು ಚೌಳಿಕಾಯಿ ಸೋಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಚೌಳಿಕಾಯಿ ಪಲ್ಯ ಅವು ಸುಮ್ಮನೆ ಕೆಟ್ಟೋಗ್ತಾವೆ ಅಂತಂದು ರೊಟ್ಟಿ ಚೌಳಿಕಾಯಿ ಪಲ್ಯ. ನಾನು ಚೌಳಿಕಾಯಿ ಕೊಡ್ತೀನಿ, ಮತ್ತು ಚೌಳಿಕಾಯಿ ಮಾಡ್ತಾರೆ. ನಾ ಈ ಕಡೆ ಚಹಾ ಕುಡ್ದು ಚೌಳಿಕಾಯಿನ ತೊಗೊಂಡು ಹೊರಗಡೆ ಕುಂತೀವಿ.
ಚಹಾ ಎಲ್ಲ ಕುಡ್ಕೊಂಡು ಚೌಳಿಕಾಯಿ ಸೋಸ್ಕೊಂತ ಮಾತಾಡ್ಕೊಂತ ಸೋಸಿದ್ವಿ. ಈ ಕಡೆ ಒಳಗೆ ಬಂದು ನಮ್ಮ ಅತ್ತೆ ನೋಡ್ರಿ ಚೌಳಿಕಾಯಿನ ಹುರಿಯಾಕತ್ತಿದ್ರು. ಈ ಕಡೆ ನಾನು ಬದ್ನೆಕಾಯಿನೂ ಸುಡಾತಿದ್ರು. ಇದು ಬದ್ನೆಕಾಯಿ ಯಾಕೆ ಸುಡಾತೀವಿ ಅಂದ್ರೆ ಬದ್ನೆಕಾಯಿ ಚಟ್ನಿ ಅಂತ ನಾವು ಮಾಡ್ತೀವಿ ನಮ್ಮ ಊರ ಸೈಡ್. ಸೊ ಅದು ಚಟ್ನಿ ಮಾಡೋಕ್ಕೆ ಈ ಬದ್ನೆಕಾಯಿನ ಸುಡಾಕೊಂತೀವಿ. ಬದ್ನೆಕಾಯಿ ಚಟ್ನಿ ಯಾರ್ಯಾರು ಗೊತ್ತಂತ ಕಾಮೆಂಟ್ ಮಾಡಿರಿ. ಇದು ರೆಸಿಪಿನೂ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತ ಹೋಗ್ತೀನಿ. ವಿಡಿಯೋನ ನೋಡಿರಿ ನೀವು. ಮತ್ತು ರೊಟ್ಟಿ ಜೊತೆ ಇದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ. ನಿಜವಾಗ್ಲೂ ಸಖತ್ ಟೇಸ್ಟ್ ಆಗ್ತೈತಿ. ಬದ್ನೆಕಾಯಿ ಪಲ್ಯ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಚಟ್ನಿ ಮಾಡಿಕೊಂಡು ತಿನ್ಬೋದು. ಇದನ್ನು ಪೂರ್ತಿಯಾಗಿ ಸುಟ್ಕೋಬೇಕು ಬದ್ನೆಕಾಯಿನ. ಆಮೇಲೆ ಸಣ್ಣಗೆ ಈರುಳ್ಳಿ ಹಚ್ಕೊಂಡು ನೋಡಿರಿ ಈ ಥರ ಸುಟ್ಕೊಂಡು ಇದ್ರ ಮೇಲಿನ ಸಿಪ್ಪೆಲ್ಲ ತೆಗಿಬೇಕು. ತೆಗೆದು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಉಳ್ಳಾಗಡ್ಡಿ ಕೊತ್ತಂಬರಿನ ಇದಕ್ಕೆ ಹಾಕ್ಕೊಂಡು ನಿಮ್ಗೆ ಏನೇನು ಮಸಾಲೆ ಐಟಮ್ಸ್ ಬೇಕು ನೋಡಿರಿ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಆಮೇಲೆ ಅದನ್ನೆಲ್ಲ ಸಿಪ್ಪೆ ತಗೊಂಡಾದ್ಮೇಲೆ ಕೈಯಿಂದ ಸ್ಮ್ಯಾಶ್ ಮಾಡಬೇಕು. ನೀವು ಇದೇನಪ್ಪ ಕೈಯಿಂದ ಸ್ಮ್ಯಾಶ್ ಮಾಡತ್ತರ ಅಂದ್ಕೊಂಡು ಒಂಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಅಡುಗೆಗಳನ್ನ ಹಿಂಗೆ ಕೈಯಿಂದ ಮುಟ್ಟಿ ಮಾಡಿದ್ರೆ ಅವು ಟೇಸ್ಟ್ ಜಾಸ್ತಿ ಆಗ್ತವೆ. ಹಳೆ ಕಾಲದೊಳಗೆಲ್ಲ ಹಿಂಗೆ ಮಾಡ್ತಿದ್ರಲ್ರಿ. ಸೊ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಸ್ವಲ್ಪ ಗುರೆಳ್ಳು ಪುಡಿ, ಉಪ್ಪು, ಹಸಿ ಖಾರ ಮತ್ತು ಕೊತ್ತಂಬರಿ, ಉಳ್ಳಾಗಡ್ಡಿ ಏನೇನು ಇಟ್ಕೊಂಡಿಲ್ಲ ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಆಗಿಬಿಡ್ತೈತಿ. ಈ ಕಡೆ ನಾನು ರೊಟ್ಟಿನೂ ಮಾಡಿ ಮುಗಿಸಿದೆ. ಅಂದ್ರೆ ಲಾಸ್ಟಿಗೆ ಮಾಡುವಾಗ ಮೆತ್ತಗಾಗಿರ್ತೈತಲ್ಲ ಹಾಕ್ಬಿಡ್ತಾವೆ. ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗಳು ಮಲ್ಕೊಂಡಿದ್ಲಂತ ಇಷ್ಟೆಲ್ಲ ನನಗೆ ರೊಟ್ಟಿ ಮಾಡೋಕ್ಕೆ ಸಾಧ್ಯ ಆಯ್ತು. ಆಕೆ ಎದ್ದಿದ್ಲಂದ್ರೆ ನಿಜವಾಗ್ಲೂ ಆಗಂಗಿಲ್ಲ. ಈ ಕಡೆ ನೋಡಿ ನಾನು ಊಟ ಮಾಡೋಕ್ಕೆ ಎಲ್ಲ ಪ್ಲೇಟಿಗೆ ರೆಡಿ ಮಾಡ್ಕೊಳತ್ತಿದ್ದೆ. ಚೌಳಿಕಾಯಿ ಪಲ್ಯ, ಬದ್ನೆಕಾಯಿ ಚಟ್ನಿ ಅಂತಂದು ಹಾಕ್ಕೊಂಡು ಸೌತೆಕಾಯಿ ಮತ್ತು ಗಜ್ಜರಿ ತೊಗೊಂಡಿದ್ವಿ. ನಮ್ಮ ಅಕ್ಕ ಮೇಲೆ ಅದೇನೋ ಚೌಳಕಾಯಿ ಪಲ್ಯ ಮಾಡಿದ್ಲು. ಅವ್ರ ಮನೆಯಾಗೂ ಸ್ವಲ್ಪ ಪಲ್ಯ ಇಸ್ಕೊಂಬಂದು ಅದನ್ನು ಹಚ್ಕೊಂಡು ತಿಂದೆ. ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ಇದು ನೋಡಿರಿ ನನ್ನ ಅರ್ನಿಂಗ್ಸ್ 400 ಇತ್ತು, ಬಟ್ 100 ರೂಪೀಸ್ ಖರ್ಚಾಗೈತಿ. ಆಮೇಲೆ ಒಂದು ಕ್ರ್ಯಾಕ್ ಹೀಲ್ ತೊಗೊಂಬಂದೇನಿ ರೀ. ಕಾಲೆಲ್ಲ ಹಿಂಬ್ರ ಹೊಡೆದ್ಬಿಟ್ಟವು, ಫುಲ್ ಪೇನ್ ಆಗೋಗತ್ತವು. ಇದು ಫಸ್ಟ್ ಟೈಮ್ ನನಗೆ ಆಗಿದ್ದು. ಸೊ ಅದಕ್ಕೆ ಅದನ್ನು ತೊಗೊಂಡು ಬಂದೆ. ಇವಾಗ ನೈಟ್ ಹಚ್ಕೊಂಡು ಮಲ್ಕೋಬೇಕು. ಸೊ ವಿಡಿಯೋ ಹೆಂಗೆ ಅನಿಸ್ತಂತ ಕಾಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಬ್ರು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ 10 ಮಂತ್ ಪಾಪುನ ಬಿಟ್ಟು 300-400 ರೂಪಾಯಿ ಸಂಬಂಧ ಹೋಗಿರಲ್ಲ ಅಂತೇಳಿ ಕಾಮೆಂಟ್ ಮಾಡಿಬಿಡ್ರಿ. ಸೊ ನಮ್ಗೆ ಅದ 300 ರೂಪಾಯಿ ಜಾಸ್ತಿ ಆಗಿರ್ತದೆ ಒಂದು ಸತಿ. ಓಕೆನಾ? ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.